ಮಂಡ್ಯ ಮತದಾರರ ಮನಗೆಲ್ಲಲು ದೋಸ್ತಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಎಚ್ಡಿಕೆ ಬಳಿಕ ಗದ್ದೆಗೆ ಇಳಿತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಮಂಡ್ಯದಲ್ಲಿ ನಾಟಿ ಮಾಡಲಿಕ್ಕೆ ಮುಂದಾಗಿ ನಾಟಿ ಮಾಡಿದ್ರು. ಅವರು ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದ್ರು. ಈಗ ವಿಜಯೇಂದ್ರ ಅವರು ಸರದಿ ಅಂದರೆ ಸಂಘಟನೆ ಪಕ್ಷ ಬಲಪಡಿಸಬೇಕು ಆ ಭಾಗದಲ್ಲಿ ಅಂತ ನಾಟಿ ಕಾರ್ಯ ನಡೆಯುತ್ತೆ ಇವತ್ತು ರಾಜ್ಯಾಧ್ಯಕ್ಷರಿಂದ. ಭತ್ತದ ನಾಟಿ ಕಾರ್ಯದ ಬಳಿಕ ರೈತರೊಂದಿಗೆ ಸಂವಾದ ನಡೆಸ್ತಾರೆ ವಿಜಯೇಂದ್ರ. ನಂತರ ರೈತರ ಜೊತೆ ಕುಳಿತು ಭೋಜನ ಸಭೆಯಲ್ಲಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡ್ತಾರೆ, ಸಚ್ಚಿದಾನಂದ ಸೇರಿದಂತೆ. ನಾಟಿ ಮಾಡುವ ಮೂಲಕ ಅಂದರೆ ಆ ಭಾಗದ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಸಾಕಷ್ಟು ನಾಯಕರು ಅದರಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಕೊತ್ತತ್ತಿ ಗ್ರಾಮದಲ್ಲಿ ನೋಡಿ, ಇದೇ ಗದ್ದೆಯಲ್ಲಿ ನಾಟಿಯನ್ನು ಮಾಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಈ ಹಿಂದೆ ಕುಮಾರಸ್ವಾಮಿಯವರು ಕೂಡ ಮಂಡ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅವರು ಭತ್ತ ನಾಟಿ ಮಾಡಿ ಗಮನವನ್ನು ಸೆಳೆದಿದ್ದರು. ಮತ್ತೆ ಕೊಯ್ಲು ಬಂದಾಗ ಅದನ್ನ ಕಟಾವು ಕೂಡ ಅವರೇ ಮಾಡಿದರು. ಈಗ ಮಂಡ್ಯ ಭಾಗದಲ್ಲಿ ಬಿಜೆಪಿಗೆ ಬೂಸ್ಟ್ ಕೊಡಬೇಕು ಅನ್ನುವಂಥ ಪ್ಲ್ಯಾನ್ ಇದು. ದೋಸ್ತಿ ನಾಯಕರು ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಹೇಳಿಕೊಳ್ಳುವಷ್ಟು ಬಿಜೆಪಿಯ ನೆಲೆ ಇಲ್ಲ. ಹಾಗಾಗಿನೇ JDSಗೂ ಕೂಡ ವಾಪಸ್ ಶಕ್ತಿ ಬರಬೇಕಾಗಿದೆ. ಲೋಕಸಭೆಯಲ್ಲೂ ಗೆದ್ದರು, ಆದರೆ ವಿಧಾನಸಭೆಯಲ್ಲಿ ಅಷ್ಟಕ್ಕಷ್ಟೇ ಆಯಿತು. ಕುಮಾರಸ್ವಾಮಿಯವರು ಕೂಡ ಕೇಂದ್ರಕ್ಕೆ ಹೋಗ್ಬಿಟ್ರು, ಸಂಘಟನೆ ಮಾಡೋರು ಕೂಡ ಅಲ್ಲಿ ಇಲ್ದಂತಾಯಿತು. ಬಟ್ ಈಗ BJP ಮತ್ತು JDS ಸೇರಿಕೊಂಡು ಮತ್ತೆ ಬಹಳ ಹುರುಪಿನಿಂದ ಅಖಾಡಕ್ಕೆ ಇಳಿದು ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ರೈತರೊಂದಿಗೆ ಭೋಜನವನ್ನು ಸವಿತಾರೆ, ಜೊತೆಗೆ ಸಂವಾದವನ್ನು ಕೂಡ ಮಾಡ್ತಾರೆ. ಏನೇನು ಸಮಸ್ಯೆ ಇದೆಯೋ ರೈತರದ್ದು ಅದನ್ನು ವಿಜಯೇಂದ್ರ ಅವರು ಆಲಿಸಲಿದ್ದಾರೆ. ಮತ್ತು ಸರ್ಕಾರದಿಂದ ಸಬ್ಸಿಡಿ ಆಗಿರ್ಬೋದು, ಸಾಲ ಸೌಲಭ್ಯ ಆಗಿರ್ಬೋದು, ಪರಿಹಾರಗಳಾಗಿರ್ಬೋದು ಸಕಾಲಕ್ಕೆ ಬರ್ತಾ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಕೇಳಲಿದ್ದಾರೆ. ಮತ್ತು ರೈತರ ವಾಸ್ತವ ಸಮಸ್ಯೆಗಳು ಏನು, ಅದರಲ್ಲೂ ಭತ್ತ ಬೆಳೆಯುವಂತಹ ರೈತರ ಕಷ್ಟಗಳೇನು, ಇದೆಲ್ಲ ಸಂವಾದದಲ್ಲಿ ಇರುತ್ತೆ. ಯಾಕಂತಂದರೆ ವಿನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಅಲ್ಲಿ BJPಯನ್ನು ಮತ್ತೆ ತಳಮಟ್ಟದಿಂದ ಸಂಘಟನೆ ಮಾಡುವಂತಹ ಪ್ರಯತ್ನ ನಡೆಯುತ್ತೆ. ಸಚ್ಚಿದಾನಂದ ಸ್ಥಳೀಯ ನಾಯಕರು ಅವರು ಕೂಡ ಸಾಥನ್ನು ಕೊಡ್ತಾರೆ. ಕುಮಾರಸ್ವಾಮಿಯವರ ಮಾರ್ಗದಲ್ಲಿ ಈಗ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ. ಉತ್ತೇಜನ ನೀಡುವ ಸಲುವಾಗಿ ಹೆಚ್ಚು ಹೆಚ್ಚು ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು. ಕೃಷಿ ಮಾಡುವಂಥದ್ದು ಈ ದೇಶ ಕಟ್ಟುವಂಥ ಕೆಲಸ. ಎಲ್ಲ ಕೃಷಿಕರಿಗೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರೈತ ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪನವರ ಜಮೀನಿನಲ್ಲಿ BJPಯ ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರಣ್ಣವರ ಅವರು ಬಂದು ಈ ಜಾಗದಲ್ಲಿ ನಾಟಿ ಮಾಡಲಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರುಗಳು ಅವ್ರ ಜೊತೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪನವರು ಕೃಷಿ ಬಡ್ಜೆಟನ್ನು ಮಂಡನೆ ಮಾಡಿದರು. ಏನು ಈಗ PM ಕಿಸಾನ್ ನಿಧಿಯಿಂದ ನರೇಂದ್ರ ಮೋದಿಯವರು ದೇಶದುದ್ದಗಲಕ್ಕೂ ರೈತರ ಖಾತೆಗೆ ವರ್ಷಕ್ಕೆ 6,000 ಹಾಕುವಂಥ ಒಂದು ಪುಣ್ಯದ ಕೆಲಸಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಸರ್ಕಾರದಿಂದನೂ ಕೂಡ 4,000 ರೈತರಿಗೆ ಖಾತೆಗೆ ಹಾಕುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು. ರೈತರ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದಂಥ ಯಡಿಯೂರಪ್ಪನವರು BJP ನೇತೃತ್ವದ ಸರ್ಕಾರ BJPಯ ರಾಜ್ಯಾಧ್ಯಕ್ಷರಾಗಿ ನಾಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರು ಬಂದು ನಾಟಿ ಮಾಡಲಿದ್ದಾರೆ. ರೈತರೊಂದಿಗೆ ಸಂವಾದವನ್ನು ಮಾಡಲಿದ್ದಾರೆ. ರೈತರೊಂದಿಗೆ ಊಟ ಮಾಡಿ ಅವರು ಕೂಡ 2 ಎಕರೆ ಬರುತ್ತೆ, ಇದು ಇಬ್ಬರು ರೈತರ ಜಮೀನಲ್ಲಿ ಅವರು ನಾಟಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣದ ಮಂಡಲದ ವತಿಯಿಂದ ನಮ್ಮ ಮಂಡಲದ ಅಧ್ಯಕ್ಷರು
ಮತ್ತು ನಮ್ಮ ನಾಯಕರೆಲ್ಲ ನಂಜುಂಡೇಗೌಡರು, ಸಿದ್ದರಾಮಯ್ಯನವರು, ಶ್ರೀಧರ್ ಅವರು ಒಳಗೊಂಡಂತೆ ಜಿಲ್ಲಾಧ್ಯಕ್ಷ ಅಂತ ಡಾಕ್ಟರ್ ಇಂದ್ರೇಶ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲವೂ ಸುವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಮಾಡಿ